ಹಲೋ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಕ್ಲಾಸ್. ಕೆಲವು ದಿನದ ಹಿಂದೆ ನಾನು 2ನೇ ತರಗತಿಯ 13ನೇ ಪಾಠವಾದಂತಹ ಸರಳತೆ ಎನ್ನುವ ಗದ್ಯವನ್ನು ಮಾಡಿದ್ದೆ ಅಲ್ವಾ. ಎಲ್ರಿಗೂ ಕೂಡ ಪಾಠ ನೆನಪಿದೆಯಾ? ಇವತ್ತಿನ ದಿನ ಈ ಪಾಠದ ನೋಟ್ಸನ್ನು ಬರೆಯೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಪಾಠದ ನೋಟ್ಸನ್ನು ಬರೆಯೋದಕ್ಕಿಂತ ಮುಂಚೆ ನಿಮ್ಮ ನೋಟ್ಸ್ನಲ್ಲಿ ಈ ಪಾಠದ ಹೆಸರನ್ನು ಬರೀಬೇಕು, ಹಾಗೆ ದಿನಾಂಕವನ್ನು ಬರೀಬೇಕು. ಅದಾದ ನಂತರ ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳನ್ನು ಅಥವಾ ಹೊಸ ಪದಗಳನ್ನು 5 ಬಾರಿ ಬರೆದು ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಲವು ಕಠಿಣ ಪದಗಳನ್ನು. ಹಾಗೆ ನಾನು ಪಾಠದ ವಿಡಿಯೋ ಮಾಡಿದಾಗ ಅಲ್ಲೂ ಕೂಡ ಬೋರ್ಡ್ ಮೇಲೆ ಕಠಿಣ ಪದಗಳನ್ನು ಬರೆದಿದ್ದೀನಿ. ಅದನ್ನು ನೋಡಿಬಿಟ್ಟು ನೀವು ಬರ್ಕೋಬೋದು. ಇಲ್ಲಿ ಕೆಲವು ಕಠಿಣ ಪದಗಳನ್ನು ಕೊಟ್ಟಿದ್ದಾರೆ: ಸಭಾಂಗಣ, ಪ್ರೋತ್ಸಾಹ, ಮೂರ್ಖ, ವ್ಯವಸ್ಥಾಪಕ, ಕರ್ತವ್ಯನಿಷ್ಠೆ, ಉಡುಗೆ, ಹೆಮ್ಮೆ, ಸಮಾರಂಭ, ಅತಿಥಿ, ಏರ್ಪಾಡು, ದಯವಿಟ್ಟು, ಉದಾರತೆ, ವ್ಯವಸ್ಥೆ, ಗೌರವ, ಪ್ರಯತ್ನ, ವಿನಯ, ಆಹ್ವಾನ, ಟಾಕುಟೀಕು, ಗಣ್ಯ ವ್ಯಕ್ತಿ, ಸಮಾಧಾನ, ಕಾವಲು, ಶುಭ. ಇದಾದ ನಂತರ ಈ ಒಂದು ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥಗಳನ್ನು ಬರೀಬೇಕಾಗುತ್ತೆ. ಓದಿ ತಿಳಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಸಭಾಂಗಣ, ಸಮಾರಂಭಗಳು ನಡೆಯುವ ಸ್ಥಳ. ಸಮಾರಂಭ, ಕಾರ್ಯಕ್ರಮ. ಆಮಂತ್ರಿಸು, ಕರೆಯುವುದು, ಆಹ್ವಾನಿಸುವುದು. ಕಾವಲು, ರಕ್ಷಣೆ. ಉಡುಗೆ, ಧರಿಸುವ ಬಟ್ಟೆ. ಮೂರ್ಖ, ದಡ್ಡ. ಬದಿ, ಪಕ್ಕ. ವಿನಯ, ಸೌಜನ್ಯ. ತುರಾಯಿ, ಪುಷ್ಪಗುಚ್ಛ. ಹೆಮ್ಮೆ, ಅಭಿಮಾನ. ಪ್ರೋತ್ಸಾಹ, ಉತ್ತೇಜನ. ನಂತರ ಅಭ್ಯಾಸದ ಪ್ರಶ್ನೆಗಳಿಗೆ ಬರೋಣ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ: ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಉತ್ತರ: ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಎರಡನೇ ಪ್ರಶ್ನೆ: ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು? ಉತ್ತರ: ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಟಾಕುಟೀಕಾಗಿ ಬರುತ್ತಿದ್ದರು. ನಂತರ ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು? ಉತ್ತರ: ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು. ಪ್ರಶ್ನೆ 4: ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು? ಉತ್ತರ: ಈಶ್ವರಚಂದ್ರರು ಕಾವಲು ಸಿಬ್ಬಂದಿಗಳನ್ನು ಸಮಾಧಾನ ಮಾಡಿದರು. ನಂತರ ನೋಡಿ, ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ: ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರಮಾಡಿಕೊಳ್ಳುತ್ತಿದ್ದರು, ಗೌರವದಿಂದ. ಎರಡನೇ ಪ್ರಶ್ನೆ: ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಡ್ಯಾಶ್ ಸನ್ಮಾನಿಸಿದರು. ಮೂರನೇ ಪ್ರಶ್ನೆ: ಕಾವಲುಗಾರರಿಂದ ಆದ ಡ್ಯಾಶ್ ಕ್ಷಮೆ ಕೋರಿದರು, ತಪ್ಪಿಗೆ. ನಂತರದ ಮೇಲೆ ನೋಡಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮೊದಲನೇ ಪ್ರಶ್ನೆ: ಅವರ ಕರ್ತವ್ಯ ನಿಷ್ಠೆ ಕೊಂಡು ನನಗೆ ಹೆಮ್ಮೆಯಾಗಿದೆ. ಈ ಮಾತನ್ನು ಯಾರು ಹೇಳಿದ್ರು? ಈಶ್ವರಚಂದ್ರ ವಿದ್ಯಾಸಾಗರರು. ಯಾರಿಗೆ ಹೇಳಿದ್ರು? ವ್ಯವಸ್ಥಾಪಕರಿಗೆ ಹೇಳಿದ್ರು. ನಂತರ ಎರಡನೇ ಪ್ರಶ್ನೆಯನ್ನು ನೋಡಿ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಯಾರು ಹೇಳಿದ್ರು? ಕಾವಲು ಸಿಬ್ಬಂದಿಗಳು ಹೇಳಿದ್ರು. ಯಾರಿಗೆ ಹೇಳಿದ್ರು? ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಹೇಳಿದ್ರು. ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆ. ಅಂದರೆ ಇಲ್ಲಿ ನೋಡಿ, ಪದಗಳೆಲ್ಲ ಹಿಂದೆ ಮುಂದೆ ಆಗೋಗ್ಬಿಟ್ಟಿದೆ. ನೀವು ಅದನ್ನೆಲ್ಲ ನೀಟಾಗಿ ಜೋಡಿಸಿ ವಾಕ್ಯ ಪೂರ್ಣ ಮಾಡಿ ಬರೀಬೇಕು. ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ. ನೋಡಿ ಯಾವ ಥರ ಸರಿ ಮಾಡಿ ಬರೀತೀರಾ? ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ನಂತರ ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ. ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ಮೂರನೇದು ನೋಡಿ, ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು. ನಂತರ ನಾಲ್ಕನೇದು, ಶುಭ ಕೋರಿ ಅವರಿಗೆ ಮರಳಿದರು, ಸಮಾಧಾನ ಮಾಡಿ ಮನೆಗೆ. ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಇದಾದ ನಂತರ ಮತ್ತೆ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟು ನೋಡಿ, ಮಾದರಿಯಂತೆ ಪದಗಳನ್ನು ಬರೆಯಿರಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾದರಿಯನ್ನು ಕೊಟ್ಟಿದ್ದಾರೆ. ವ್ಯವಸ್ಥೆ, ಅವ್ಯವಸ್ಥೆ. ಗೌರವ, ಅಗೌರವ. ಇಲ್ಲಿ ಆವನ್ನು ಸೇರಿಸಿ ಬರಿಬೇಕಾಗುತ್ತೆ. ಇದು ವಿರುದ್ಧ ಪದ ಕೂಡ ಆಗುತ್ತೆ. ವಿನಯ, ಅವಿನಯ. ಸಮಾಧಾನ, ಅಸಮಾಧಾನ. ಶುಭ, ಅಶುಭ. ನಂತರ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ. ಈ ವಾಕ್ಯವನ್ನು ನಕಲು ಮಾಡಿ ಇದು ಹೇಗಿದೆಯೋ ಹಾಗೆ ನೀಟಾಗಿ ದುಂಡಾಗಿ ಬರೀಬೇಕು. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ.
ಸಜ್ಜನರು ಅಂತ ಹೇಳಿದ್ರೆ ಒಳ್ಳೆಯ ಜನರು, ಒಳ್ಳೆಯ ಜನರ ಸಂಘ ಅಂದರೆ ಸಹವಾಸ. ಒಳ್ಳೆಯ ಜನರ ಸಹವಾಸ ಹೇಗಿರುತ್ತೆ ಅಂದರೆ ಹೆಜ್ಜೆನನ್ನು, ಜೇನುತುಪ್ಪ ಗೊತ್ತಲ್ಲ, ಜೇನುತುಪ್ಪವನ್ನು ತಿಂದಷ್ಟು ಸವಿಯಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ ರೀತಿ ನಕಲು ಮಾಡಿ ನೀವು. ನಂತರ ಮಾತೆ ಮುತ್ತು ಮಾತೆ ಮೃತ್ಯು, ಮಾತಿನ ಕುರಿತಾಗಿ ಇರ್ತಕ್ಕಂತಹ ಪದ ಇದಾಗಿದೆ. ಮಾತು ಕೆಲವೊಮ್ಮೆ ಮುತ್ತಿನಂತೆ ಇರುತ್ತೆ, ಕೆಲವೊಮ್ಮೆ ಮೃತ್ಯುಗೂ ಕೂಡ ದಾರಿ ಮಾಡಿಕೊಡುತ್ತೆ ಅಂಥೇಳಿ ಮಾತಿನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಮೃತ್ಯು ಅಂತ ಹೇಳಿದ್ರೆ ಸಾವು ಅಂಥೇಳಿ ಅರ್ಥ ಬರುತ್ತೆ. ನೋಡಿ, ಇದಿಷ್ಟನ್ನು ಬರೆದ್ರೆ ನಿಮ್ಮ ಕ್ಲಾಸ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಕ್ಲಾಸ್ ವರ್ಕನ್ನು ಕಂಪ್ಲೀಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.